ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಉಪ್ಪೆ ನ್ಯೂಸ್ ಚಾನೆಲ್. ನಾನು ನಿಮ್ಮ ಅನಿಲ್ ಕುಮಾರ್ ಸಿಂಧೆ. ಬಕ್ರೀದ್ ಹಬ್ಬದ ಪ್ರಯುಕ್ತ ಚುಡುಗುಪ್ಪ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಸಭೆ. ಚುಡುಗುಪ್ಪ ಬಕ್ರೀದ್ ಹಬ್ಬದ ಪ್ರಯುಕ್ತ ಶಾಂತಿ ಸಭೆಯನ್ನು ಕರೆಯಲಾಯಿತು. ಈ ಸಭೆಯನ್ನು ಉದ್ದೇಶಿಸಿ PSI ಆಗಿರುವ ವರ್ಮಾ ಅವರು ಮಾತನಾಡುತ್ತಾ, ಇಲ್ಲಿ ಯಾವುದೇ ರೀತಿಯ ಜಾತಿ ಧರ್ಮ ಎನ್ನುವುದು ಯಾವುದೇ ಹಬ್ಬದಲ್ಲಿ ಬರುವುದಿಲ್ಲ. ಅವರವರ ಆಚಾರ ವಿಚಾರಕ್ಕೆ ತಕ್ಕಂತೆ ಶಾಂತಿಯುತವಾಗಿ ಹಬ್ಬಗಳನ್ನು ಆಚರಣೆಯನ್ನು ಮಾಡಬೇಕು ಎಂದು PSI ಸುಭಾಷ್ ಚಂದ್ರ ವರ್ಮಾ ಅವರು ತಿಳಿಸಿದರು. ASI ಭೀಮರಾವ್ ಮಾತನಾಡಿ, ಹಬ್ಬ ಹರಿದಿನಗಳು ನಮ್ಮಲ್ಲಿರುವ ಮಾನವೀಯತೆ ಗುಣಗಳನ್ನು ಮೂಡಿಸಬೇಕು ಹಾಗೂ ಭ್ರಾತೃತ್ವ ಭಾವನೆ ಎಲ್ಲರಲ್ಲಿ ಹುಟ್ಟಬೇಕು ಎಂದು ನುಡಿದರು. ಈ ಸಂದರ್ಭದಲ್ಲಿ ರಾಶಿದ್ ಅಲಿ ಪಟೇಲ್ ಅವರು ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಉತ್ಸಾಹ ಶಾಂತಿಯುತವಾಗಿ ಪ್ರೀತಿ ವಿಶ್ವಾಸ ಮರುಗೊಳಿಸಬೇಕು ಹೊರತು ಯಾವುದೇ ದೇಶವಲ್ಲ. ಕಾನೂನು ಸುವ್ಯವಸ್ಥೆ ಕಾಪಾಡುವುದರೊಂದಿಗೆ ಸರ್ಕಾರಿ ನಿಯಮಗಳು ಪ್ರತಿಯೊಬ್ಬರೂ ಪಾಲನೆ ಮಾಡಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ನಸೀಮ್ ಹಕೀಮ್ ಅವರು ಮಾತನಾಡಿ, ನಮ್ಮ ಪವಿತ್ರವಾಗಿರುವ ಹಬ್ಬವನ್ನು ನಾವು ಶಾಂತಿಯುತವಾಗಿ ಸಹಬಾಳ್ವೆತೆಯಿಂದ ಪ್ರೀತಿ ವಿಶ್ವಾಸದಿಂದ ಇನ್ನೊಬ್ಬರಿಗೆ ಮಾರ್ಗದರ್ಶನವಾಗುವ ರೀತಿಯಲ್ಲಿ ನಾವು ಹಬ್ಬವನ್ನು ಆಚರಣೆ ಮಾಡಬೇಕೆಂದು ನಸೀರ್ ಪಟೇಲ್ ಅವರು ಹಕೀಮ್ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಸಚಿನ್ ಮಡಪತಿ ಅವರು ಮಾತನಾಡಿ, ಹಿಂದೂ ಮುಸ್ಲಿಂ ಎಂಬುದು ಯಾವುದೇ ರೀತಿಯ ಭೇದ ಭಾವ ಇಲ್ಲ. ಎಲ್ಲ ಹಬ್ಬ ಹರಿದಿನಗಳು ಸಾಂಕೇತಿಕವಾಗಿ ಅವರವರ ಆಚಾರ ವಿಚಾರಕ್ಕೆ ತಕ್ಕಂತೆ ಆಚರಿಸಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ನಿಜಾಮ್ ಹಕೀಮ್ ಹಾಗೂ ಪುರಸಭೆ ಸದಸ್ಯರು, ಊರಿನ ಗಣ್ಯರು ಹಾಗೂ ಹಲವಾರು ಸಮಾಜದ ಮುಖಂಡರು ಭಾಗವಹಿಸಿದ್ದರು. ಈ ಕಾರ್ಯಕ್ರಮವನ್ನು ವರ್ಮಾ ಅವರು ನಿರೂಪಿಸಿದ್ದರು. ಕುಡಿತಿರಲ್ಲ, ಅದು ತಮ್ಮ ಮನೆಯಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಇದು ಮಾಡಿಕೊಡ್ರಿ, ದಯಮಾಡಿ ಕಾನೂನು ಚೌಕಟ್ಟಿನಲ್ಲಿ ಆಚರಣೆ ಮಾಡಿರಿ. ನಾವು ಎಲ್ಲ ರೀತಿಯಿಂದ ಬಂದೋಬಸ್ತ ಹಾಕೋತೀವಿ ಎಲ್ಲ ಕಡೆಗೆ, ಈದ್ಗಾ ಮತ್ತು ಮಸ್ಜಿದ್ಗಳಿಗೆ. ಮತ್ತು ಎಲ್ಲರೂ ಸಹಕಾರ ಕೊಟ್ಟರು, ಎಲ್ಲ ಧರ್ಮದವರು. ಇಷ್ಟು ಹೇಳಿ ನಾ ಎರಡು ಮಾತು ಮುಗಿಸ್ತೀನಿ. ಜನತೆಗೆ ಕೆಲಸ, ಯಾಕಂದ್ರೆ ಈಗ ಬಕ್ರೀದ್ ಹಬ್ಬ ಬರ್ತಾ ಇದೆ. ಇದು ಹಬ್ಬ ಹೀಗೆ ಮಾಡ್ಲಿಲ್ಲ, ಸಾವಿರಾರು ವರ್ಷದಿಂದ ಬಕ್ರೀದ್ ಹಬ್ಬ ಆಗಿದೆ. ಮತ್ತು ಚುಡುಗುಪ್ಪ ವಾತಾವರಣ ಏನಿದೆ ಅಂದ್ರೆ ಎಲ್ಲ ಸಮಾಜದವರು, ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲರೂ ಕಲ್ತು ನಾವು ಹಬ್ಬ ಮಾಡ್ತೀವಿ. ಇಷ್ಟೇ ಸರ್ಕಾರ ಏನು ಆದೇಶ ಇದೆ, ಸ್ವಲ್ಪ ನಾವು ಕುರ್ಬಾನಿ ಅಂತ ಏನು ಮಾಡ್ತೀವಿ ನಮಾಜ್ ಮುಂತಾದ, ಅದು ಯಾರಿಗೂ ತೊಂದರೆ ಆಗಬಾರ್ದು. ಯಾರಿಗೂ ತೊಂದರೆ ಆಗಬಾರ್ದು ಅಂದ್ರೆ ನಾವು ಅದಕ್ಕೆ ಸ್ವಚ್ಛ ಕಾಪಾಡ್ಕೋಬೇಕು. ಒಳಗಡೆ ಮುಚ್ಚಿ ಯಾರಿಗೂ ಕಣ್ಣಿಗೆ ಬಿಡಬಾರ್ದು, ಯಾವ ಸಮಾಜಕ್ಕೂ ತೊಂದರೆ ಆಗಬಾರ್ದು. ಆ ಥರ ನಾವು ಕುರ್ಬಾನಿ ಮಾಡ್ಕೋಬೇಕು. ಇದೇ ಎರಡು ಮಾತು ನಾನು ವಿರಾಮ ಕೊಡ್ತೀನಿ ಸರ್. और हमारे प्रेस रिपोर्टर्स और हमारे शेखाना साहब और तमाम निजामुद्दीन हकीम साहब और तमाम ये जो आज पीस मीटिंग रखी गई है, इसका मकसद ये है कि आने वाले 17 जून को बकरीद ईद है। और जैसा कि एक ट्रेडिशन रहा है, रिवाज रहा है, तरीक़ा है कि सारे फेस्टिवल से पहले कौन सी ही फेस्टिवल क्यों ना हो, हमारे हिंदू भाई के फेस्टिवल, मुस्लिम की, क्रिश्चियन भाई की, जो भी फेस्टिवल है, एक गवर्नमेंट का नियम है कि फेस्टिवल से पहले इस मीटिंग लेना, लेके अगर कुछ प्रॉब्लम है या किसी के कुछ मसाइल हैं या कुछ किसी का कुछ कहना है, सुनना है, तो आपस में जो है बैठ के वो मसला हल करना। और बड़ा प्लेस है, तालुका हेडक्वार्टर है चुडगुप्पा। अगर कहीं कुछ गड़बड़ी भी है तो उस ताल्लुक से बोले तो उन्होंने अपना जो है लैंड आर्डर के हिसाब से, अपने नियम के हिसाब से उसको जो है सुधारते हैं। तो तरीका एक तरीक़ा है। और चुडगुप्पा में तो ऐसी कोई बात नहीं है। और साथ भी जो है आपके इलेक्शन पर्पज़ आए थे, परसों की मुलाकात हुई, 2-4 दिनों में साथ भी जाने वाले हैं। फिर अपने प्लेस पे ये सही साहब, तो आप भी वाकिफ़ हैं और सबको मालूम है।
और हमारे प्रेस रिपोर्टर भाइयों को भी मालूम है कि चिड़गुप्पा जो है एक गंगा जमुना तहजीब है, एक पीस का अमन का गहवारा है और यहाँ पर किसी के अंदर कोई प्रॉब्लम नहीं है। लेकिन सिस्टम है, नहीं है बोलकर जो है नहीं रखने नहीं आता, उनको भी जो है मीटिंग रखकर ऊपर जो है अपडेट देना पड़ता है ईयर अथॉरिटीज़ को। तो पहले कब 17 सितंबर को जो ईद उल जुहा का प्रोग्राम है, हमारा कहना यही है कि जो भी कुर्बानी वगैरह का जो मजहबी एतबार से, धार्मिक एतबार से जो भी तरीक़ा है, तो जो है अपने अपने घरों में सेफ मुकाम पे, सेफ जगह जो है जो भी अपने मजहबी चीज़ें करके किसी को किसी किस्म का कोई तकलीफ़ नहीं होना और किसी को किसी किस्म का कोई जो है एतराज़ नहीं होना, किसी भी भाई को किसी किस्म की कोई दिक्कत नहीं होना, इस तरीके से जो है पीसफुल और सफाई का ख्याल रखते हुए अपने जो भी मजहबी रसूमात हैं, जो भी अपने धार्मिक चीज़ें हैं, उसको अदा करना। और यही जो है डिपार्टमेंट का भी कहना रहता है और यही जो है गाँव के जिम्मेदार लोगों का भी कहना रहता है और हमारा भी कहना यही है कि किसी किस्म का जो है किसी को तकलीफ़ नहीं होना और कोई बदनज़मी, मिसडिसिप्लिन नहीं होना और अच्छी तरीके से जो है ईद जैसा करना है वैसा करके साफ सफाई का ख्याल रखकर जो है ईद मनाएंगे, ऐसी जो है मैं उम्मीद रखता हूँ। और जो है यही आज की पीस मीटिंग से कहना है, तो लिहाजा इतना कहते हुए मैं अपनी दो बात खत्म करता हूँ। जय ಯಾವುದೇ ರೀತಿ ಜಾತಿ ಧರ್ಮ ಜನಾಂಗ ಭೇದ ಭಾವ ಇಲ್ಲದೆ ಎಲ್ಲರೂ ಒಂದೇ ರೀತಿಯಾಗಿರ್ತಕ್ಕಂಥ ಹರ್ಷ ಮತ್ತು ಉಲ್ಲಾಸದಿಂದ ಹಬ್ಬವನ್ನು ಆಚರಣೆ ಮಾಡ್ತಾ ಬಂದಿದ್ದಾರೆ. ನಾನು ನಿನ್ನೆ ಕೂಡ ಬೀದರ್ನಲ್ಲಿ ನಡೆದಿರ್ತಕ್ಕಂಥ ಶಾಂತಿ ಸಭೆಯ ವಿಶೇಷವಾಗಿ ಎಸ್ಪಿ ಅವರು ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು ನಿನ್ನೆ ಸಭೆ ಕರೆದಿದ್ರು. ಅದರಲ್ಲಿ ನಾನು ಕೂಡ ಪಾಲ್ಗೊಂಡಿದ್ದೆ. ಅಲ್ಲಿ ಎಷ್ಟು ಯಾವ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಮತ್ತು ಯಾವ ರೀತಿಯಾಗಿರ್ತಕ್ಕಂಥ ಹಬ್ಬಗಳ ಆಚರಣೆಯನ್ನು ನಾವು ಮಾಡಬೇಕು, ವಿಶೇಷವಾಗಿ ಬೀದರ್ ಜಿಲ್ಲೆಯಲ್ಲಿ ಏನಪ್ಪಾ ಅಂದ್ರೆ ಯಾವುದೇ ರೀತಿಯಾಗಿ ಶಾಂತಿಯನ್ನ ಕದಡುವಂತ ಅಥವಾ ಯಾವುದೇ ಧರ್ಮ ಅಂಧತೆಯನ್ನ ಬೆಳೆಸ್ತಕ್ಕಂಥ ಯಾವುದೇ ಮುಕದ್ದಮೆಗಳು ಇಲ್ಲಿವರೆಗೆ ಏನಪ್ಪಾ ಅಂತಂದ್ರೆ ನಮ್ಮ ಇಲಾಖೆಯಲ್ಲಿ ಬಂದಿಲ್ಲ ಅಂತಕ್ಕಂಥ ಒಂದು ಮಾತನ್ನ ಹೇಳಿದ್ರು. ಜೊತೆಯಲ್ಲಿ ಏನಪ್ಪ ವಿಶೇಷವಾಗಿ ಯಾವುದೇ ಧರ್ಮ ಯಾವುದೇ ಜನಾಂಗದವರು ಏನಪ್ಪಾ ಅಂದ್ರೆ ಯಾವುದೇ ಹಬ್ಬವನ್ನ ಮಾಡಿ ಅವರವರು ಚೌಕಟ್ಟಿನಲ್ಲಿ ಅವರವರು ಕಾನೂನಿನ ಒಂದು ಒಳಗಡೆ ಏನಪ್ಪಾ ಅಂದ್ರೆ ಹಬ್ಬ ಹರಿದಿನಗಳನ್ನ ಆಚರಣೆ ಮಾಡಬೇಕು ಅಂತಕ್ಕಂಥ ವಿಷಯಕ್ಕೆ ಒತ್ತು ಕೊಟ್ಟರು. ಇವತ್ತು ಕೂಡ ಎಲ್ಲ ಪತ್ರಿಕಾ ಮಾಧ್ಯಮದಲ್ಲಿ ಕೂಡ ಅದು ಬಿತ್ತರ ಆಗಿದೆ ಅಂತಕ್ಕಂಥದ್ದು. ವಿಶೇಷವಾಗಿ ಚಿಡ್ಗುಪ್ಪದಲ್ಲಿ ಏನಪ್ಪಾ ಅಂತಂದ್ರೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬಕ್ರೀದನ್ನ ಆಚರಣೆ ಮಾಡ್ತಾ ಬಂದಿದ್ದಾರೆ. ಅದೇ ರೀತಿಯಾಗಿ ಈ ವರ್ಷ ಕೂಡ ಆಚರಣೆ ಮಾಡ್ತಾ ಇದ್ದಾರೆ. ಆದರೆ ಕಾನೂನಿನ ಚೌಕಟ್ಟಿನಲ್ಲಿ ಏನಪ್ಪಾ ಅಂತಂದ್ರೆ ಯಾವ್ಯಾವ ರೀತಿಯಾಗಿ ಯಾವ ಏನಾದ್ರೂ ಅದು ಕುರ್ಬಾನಿಯನ್ನ ಮಾಡ್ಬೇಕಾಯ್ತಂತಂದ್ರೆ ಒಂದ್ ಸರ್ಕಾರ ಆದೇಶ ಇದೆ. ಅದರ ಅನುಗುಣವಾಗಿ ಏನಪ್ಪಾ ಅಂದ್ರೆ ಯಾವ ರೀತಿಯಾಗಿ ಅದನ್ನ ಮಾಡಬೇಕು, ಅದನ್ನ ಯಾವ ರೀತಿಯಾಗಿ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥ ಬಗ್ಗೆ ಈಗ